ಚೆನ್ನಾಗಿದೆ, ಸೂಪರ್ ಬಿಡ್ರಿ. ಫೇಸ್ಬುಕ್ ಆಗ್ಬೋದು, ವಾಟ್ಸಪ್ ಆಗ್ಬೋದು, ಇನ್ಸ್ಟಾಗ್ರಾಮ್ ಆಗ್ಬೋದು, ಎಲ್ಲ ಕಡೆ ಸಿನಿಮಾ ಬಗ್ಗೆ ಶೇರ್ ಮಾಡಿ. ಏನಕ್ಕೆ ಅಂದ್ರೆ ಕಂಪ್ಲೀಟ್ ಎಲ್ಲ ಹೊಸಬ್ರೆ ಮಾಡಿರೋ ಸಿನಿಮಾ. ಜನಗಳು ಹೊಸಬ್ರು ಸಿನಿಮಾ ಅಂತ ಅಂದ್ರೆ ಬರೋದಕ್ಕೆ ತುಂಬಾನೇ ಕಷ್ಟ ಪಡ್ತಾರೆ. ಇದು ನಿಮ್ಗೆ ಹೊಸಬ್ರು ಮೂವಿ ಅನ್ಸ್ತಾ ಇಲ್ಲ ಅಂತಾರೆ ಎಕ್ಸ್ಪೀರಿಯನ್ಸ್ ಇರೋರು ಮಾಡಿರೋ ಮೂವಿ ತರ ಏನಾದ್ರು ಅನ್ಸಿದ್ಯಾ? ನಿಮ್ಮ ರಿವ್ಯೂಸ್ ಎಲ್ಲ ಹೇಳ್ಬಿಟ್ಟು ಹೋಗಿ. ದಯವಿಟ್ಟು ನಿಮ್ಮ ಒಂದು ರಿವ್ಯೂಸ್ ನಾವು ಇನ್ನು ಮುಂದೆ ಮೂವಿ ಮಾಡೋದಕ್ಕೆ ಸಪೋರ್ಟ್ ಆಗುತ್ತೆ. ದಯವಿಟ್ಟು ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ. ಏನು ಹೈಲೈಟ್ ಆಯ್ತು ಈ ಮೂವಿ? ಹಾಗೆ ಮಗ ಮತ್ತೆ ಅಪ್ಪನ ಸಂಬಂಧ, ಕೈ ಕಣ್ಣ ನೀರು ತುಂಬ್ಕೊಬಿಟ್ಟು ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಮೂವಿ? ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ, ನಾವೇನೋ ಗೆಸ್ ಮಾಡಿದ್ವಿ ಆ ಹುಡುಗಿನೇ ಇರ್ಬೋದು ಅಂದ್ಕೊಂಡಿದ್ದೆ. ಅದು ಬೆಸ್ಟ್ ಮಿಸ್ ಆಯ್ತು. ಬೇರೆ ಆಗ್ಬೋದು. ಲವ್ ಸ್ಟೋರಿ, ಲವರ್ಸ್ ನೋಡ್ಬೋದು, ಫ್ಯಾಮಿಲಿ ಚೆನ್ನಾಗಿದೆ. ಅಪ್ಪನ ಸ್ಟೋರಿ ಎಲ್ಲನೂ ಚೆನ್ನಾಗಿದೆ. ಸಾಂಗ್ ಚೆನ್ನಾಗಿದೆ, ಅದು ಸೆಂಟಿಮೆಂಟ್ ಅದು ಚೆನ್ನಾಗಿದೆ. ಅದು ವೈಬ್ರೇಷನ್ಗೆ ಸಾಂಗಿಗೂ ಫಿಲ್ಮಿಗೂ ಅದೇ ಸಾಂಗು ಅವು ತಮಿಳು ಅವೇ ಡಿಸ್ಟ್ರಿಬ್ಯೂಟಿಂದ ಬಂದಿರೋದು. ಅವರು ತಮಿಳಿಗೂ ಇದಕ್ಕೂ ಆ ಸಾಂಗ್ನ ಇದಕ್ಕೆ ಎಡಿಟ್ ಮಾಡಿದಾರಲ್ಲ, ಆ ಸಾಂಗ್ನ ಇದಕ್ಕೆ ಮಾಡೋಕ್ಕಾಗಲ್ಲ ಯಾರಿಗೂ. ಆದರೆ ಇದೇ ಫಸ್ಟ್ ಟೈಮ್ ಮಾಡಿದ್ರು. ಹೀರೋ ನೀನು ಅದು ಒಟ್ಟಿಗೆ ಮಾಡಿದ್ರಲ್ಲ, ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಮೂವಿ ಅಂತೂ ಚೆನ್ನಾಗಿ ಬಂದಿದೆ. ಅಪ್ಪ ಅಮ್ಮ ಸ್ಟೋರಿ, ಅಪ್ಪ ಅಮ್ಮ ಸ್ಟೋರಿ, ಲವ್ ಸ್ಟೋರಿ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಚೆನ್ನಾಗಿದೆ. ಮೂವಿ ಎಲ್ಲ ಬಂದು ಆಲ್ಮೋಸ್ಟ್ ಬಂದು ಎಲ್ಲ ಸಪೋರ್ಟ್ ಮಾಡಿ. ಡೈರೆಕ್ಷನ್ ಹೆಂಗಿದೆ? ಹೀರೋಯಿನ್ ಹೆಂಗೆ ಮಾಡಿದ್ದಾರೆ? ಮತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಎಲ್ಲ ಕ್ಯಾಮ್ರಾಮನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಮತ್ತೆ ಫಿಲಮ್ಗೆ ಒಂದು ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಎಲ್ಲ ಹೊಸಬ್ರೆ ಮಾಡಿರೋದು. ಮೂವಿ ಚೆನ್ನಾಗಿದೆ, ಸ್ಟೋರಿನೂ ಚೆನ್ನಾಗಿದೆ. ಫ್ಯಾಮಿಲಿ ಅವರೆಲ್ಲ ಬಂದು ಆರಾಮಾಗಿ ಕುತ್ಕೊಂಡು ನೋಡ್ಬೋದು. ತುಂಬ ಚೆನ್ನಾಗಿದೆ ಮೂವಿ. ಕ್ಲೈಮ್ಯಾಕ್ಸ್ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತಿದ್ರಿ. ತುಂಬ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್. ಸೆಂಟಿಮೆಂಟ್ ಇದೆ, ತಂದೆ ಮಗನ ಸೆಂಟಿಮೆಂಟು ತುಂಬ ಚೆನ್ನಾಗಿದೆ. ಓವರ್ ಆಲ್ ಟೀಮ್ ವರ್ಕು ಚೆನ್ನಾಗಿದೆ. ಬಟ್ ಒಂದೊಂದು ಕಡೆ ಒಂದೊಂದು ರೋಮಾಂಚವಾದ ಸೀನ್ ಬೇಕಾಗಿತ್ತಲ್ಲಿ ಇತ್ತು ಅಲ್ಲಿ, ಬಟ್ ತೋರಿಸ್ಲಿಲ್ಲ ಸ್ವಲ್ಪ. ಯಾಕಂದ್ರೆ ಹೊಸ ಟೀಮ್ ಪ್ರಪ್ರಥಮ ಬಾರಿಗೆ ಇದು ಮಾಡಿದ್ದಾರೆ, ಸಿನಿಮಾ ಮಾಡಿದ್ದಾರೆ. ಇಲ್ಲ, ಫಸ್ಟ್ ಟೈಮ್ ಆಗಿರೋದ್ರಿಂದ ಓಕೆ, ಟೀಮ್ ವರ್ಕ್ ಚೆನ್ನಾಗಿದೆ. ಓಕೆ, ಇಷ್ಟ ಆಯ್ತು, ಅದರಿಂದ ಎತ್ಕೋತಾ ಇದೆ ಮೂವಿ. ಓವರ್ ಆಲ್ ಮೂವಿನ ಮ್ಯೂಸಿಕ್ ಚೆನ್ನಾಗಿದೆ, ಮ್ಯೂಸಿಕ್ ಸೆನ್ಸ್ ಚೆನ್ನಾಗಿದೆ, ಡೈರೆಕ್ಟರ್ ಮ್ಯೂಸಿಕ್ ಸೆನ್ಸ್ ಚೆನ್ನಾಗಿದೆ. ಯಾವ ಸೀನಲ್ಲಿ ಯಾವ ಥರ ಮ್ಯೂಸಿಕ್ ಎತ್ತಬೇಕು. ಆಮೇಲೆ ಆರ್ಟಿಸ್ಟ್ಗಳು ಅಂದರೆ ಹೊಸಬ್ರು ಸಿನಿಮಾ ಆಗೋದಾಗಿಂದ ಜನರಿಗೆ ಕನೆಕ್ಟ್ ಆಗೋದು ಕಷ್ಟ. ನನ್ನ ಪ್ರಕಾರ ಗೊತ್ತಿಲ್ಲ, ಅದು ಸುಳ್ಳು ಇರ್ಬೋದು, ನಿಜಾನೂ ಇರ್ಬೋದು. ಅದನ್ನ ಕನೆಕ್ಟ್ ಮಾಡೋ ರೀತಿಲಿ ಅವರು ತುಂಬಾನೇ ಶ್ರಮ ಪಟ್ಟಿದ್ದಾರೆ. ಅದಾಗುತ್ತೆ, ಕನೆಕ್ಟ್ ಆಗುತ್ತೆ. ಜನಗಳು ಈ ಸಿನಿಮಾನ ಬಂದು ಥಿಯೇಟರ್ ನೋಡ್ಲೇಬೇಕು. ತುಂಬಾ ಕಂಟೆಂಟ್ ಇರೋ ಸಿನಿಮಾನೇ. ಅದರಲ್ಲಿ ಜನರು ಸಪೋರ್ಟ್ ಮಾಡಿ ಹೊಸಬ್ರು ಡೈರೆಕ್ಟ್ರು, ಹೊಸ ಕಲಾವಿದರು ಎಲ್ಲರೂ ಬೆಳೆಸ್ಬೇಕು ಅಂತ ದಯವಿಟ್ಟು ಕೇಳ್ಕೊತೀನಿ. ಎಲ್ಲ ಹೊಸಬ್ರು ಸಿನಿಮಾ ಹೇಳಿಕೆ ನಮ್ಮ ಉತ್ತರ ಕನ್ನಡದಲ್ಲೇ ಸಿನಿಮಾ ಶೂಟ್ ಆಗಿದೆ ಅನ್ಸುತ್ತೆ. ಸುಮಾರು ಉತ್ತರ ಕನ್ನಡ ಕಲಾವಿದರು ದಯವಿಟ್ಟು ಬೆಳೆಸಿ, ಹರಿಸಿ, ಹಾರೈಸಿ. ಸಿನಿಮಾ ಚೆನ್ನಾಗಿದೆ, ಬನ್ನಿ ನೋಡಿ, ಹೊಸಬ್ರನ್ನ ಬೆಳೆಸಿ. ಡೈರೆಕ್ಟರ್ ಕೆಲಸ ತುಂಬಾ ಇದೆ, ನನಗೆ ತುಂಬಾ ಎತ್ಕಾಂತ ಇದೆ ಡೈರೆಕ್ಷನ್ ಕೆಲಸ. ಅದರಲ್ಲೂ ಮ್ಯೂಸಿಕ್ ತುಂಬಾ ಈ ಸಿನಿಮಾ ಹಿಡಿದು ಕೂರಿಸ್ತಾ ಇದೆ. ಹೊಸ ಪರಿಚಯ ಇದೆ, ನಮ್ಮ ಸ್ನೇಹಿತರು ಹೇಳಿರ್ತಾರ. ಅವ್ರ ಮಕ್ಕಳುಗಳು ಸ್ವಲ್ಪ ಗೊತ್ತಾಗಬೇಕು, ಮತ್ತೆ ಸ್ವಲ್ಪ ಏನೇನೋ ಬೇಕನ್ನಿಸ್ತಾ ಇದೆ. ಟೋಟಲ್ ಆಗಿ ಸಿನಿಮಾ ಕಥಾವಸ್ತು ಚೆನ್ನಾಗಿದೆ. ಅವ್ರ ತಂದೆ ಪಾತ್ರ ಮಾಡಿದಿರ್ಬೋದು, ಏನು ಮಗನ ಪಾತ್ರ ಮಾಡಿದಿರ್ಬೋದು, ಓಕೆ. ಆದರೆ ಡೈರೆಕ್ಟರ್ ಕೆಲಸ ಇದೆಯಲ್ಲ, ನಂಗೆ ತುಂಬ ಇಷ್ಟ ಆಗಿದೆ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಸೊ ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ ಮುಂದೆ ಬರುವಂಥ ಸಿನಿಮಾಗಳಿಗೆ. ಪ್ರಸಾದ್ ಅಂತ ಈ ಸಿನಿಮಾದ ಕ್ಯಾಮ್ರಾಮನ್ ಜೊತೆಯಾಗಿದ್ದವ್ರಿಗೆ ಕ್ಯಾಮ್ರಾಮನ್ನು. ನಾವು ಫಸ್ಟ್ ಸ್ಟಾರ್ಟಿಂಗಿಂದ ಲೈಟ್ ಮ್ಯಾನೇಜಿಂದ ಕ್ಯಾಮ್ರಾ ಸ್ಟ್ಯಾಂಡು ಮತ್ತು ಕ್ಯಾಮ್ರಾಮನ್ ಅಸ್ಟೆಂಟ್ ಆಗಿ ಇವತ್ತು ಕ್ಯಾಮ್ರಾಮನ್ ಆಗಿದ್ದೀವಿ. ನಾವು ಮೈಸೂರವರು. ಈ ಸಿನಿಮಾದಲ್ಲಿ ತುಂಬ ಟೀಮ್ ವರ್ಕು, ಹಾರ್ಡ್ ವರ್ಕಿಂದ ಇಷ್ಟು ಮಟ್ಟಿಗೆ ಬಂದಿದ್ದೀವಿ ಅಂದರೆ ಟೀಮ್ ವರ್ಕ್ ಮುಖ್ಯ. ನಮ್ಮ ಕೃಷ್ಣ ಅವರಾಗಲು, ನಮ್ಮ ನಿತಿನ್ ಅವರಾಗಲು, ಮತ್ತು ಆರ್ಟಿಸ್ಟ್ಗಳು ಎಲ್ಲರೂ ಸಪೋರ್ಟ್ ಮಾಡಿ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತಗೋಸ್ಕರ ಮಾಡಿದ್ದೀವಿ. ಇದು ಎಲ್ಲ ರೀತಿಯೂ ತಂದೆ ಮಗಳ ಸ್ಟೋರಿ ಇರುತ್ತೆ, ತಾಯಿ ಮಗಳ ಸ್ಟೋರಿ ಇರುತ್ತೆ. ಇದು ಡಿಫ್ರೆಂಟ್ ಆಗಿದೆ, ತಂದೆ ಮಗನ ಸ್ಟೋರಿ. ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ. ಇದನ್ನು ನೀವು ನೋಡಿ ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳಿ.